ದಾಖಲೆಗಳ ವೈಯಕ್ತಿಕ ದಾಖಲೆಯಲ್ಲಿ ಏನು ಅರ್ಜಿ ತಿರಸ್ಕಾರ ಆಗಿದೆಯೋ ಅಂತ ಅರ್ಜಿಗಳನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿ ಅಂತ ಹೈಕೋರ್ಟ್ ಸಹಿತ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿದೆ. ಇವೆಲ್ಲವನ್ನು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸಬೇಕಾಗಿದೆ, ಸರ್ಕಾರ ಜೊತೆ ಮಾತಾಡಬೇಕಾಗಿದೆ, ನಮ್ಮ ಸಮಸ್ಯೆ ಬಗೆಹರಬೇಕಾಗಿದೆ. ಅವಶ್ಯ ಆದ್ರೆ ನಾವು ಇಲ್ಲಿಂದ ಡೆಲ್ಲಿ ಹೋಗ್ಲಿಕ್ಕೆ ಸಹಿತ ತಯಾರಿದ್ದೇವೆ ಅಂತ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾ ಇದ್ದಾನೆ. ಆತ್ಮೀಯರೇ, ಕೊನೆಯ ಮಾತು, ಅರಣ್ಯ ಹಕ್ಕು ಕಾಯ್ದೆ ಜನರ ಸಮಸ್ಯೆಗಳಿಗೆ ಜನಪರ ಹೋರಾಟಗಳೇ ಮತ್ತು 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಈ ದೇಶದ ರೈತರ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ 3 ಕಾಯ್ದೆಗಳನ್ನು ತಂತ ಇಲ್ಲ. ಆಗ ದಿಲ್ಲಿ ಬಾರ್ಡರ್ಗಳಲ್ಲಿ ರೈತರು ಹೋರಾಟ ಮಾಡಿದ್ರೆ ಇಲ್ವಾ? 1 ವರ್ಷ ಇತ್ಯರ್ಥಗೊಳ್ಳುತ್ತವೆ ಅಂತಕ್ಕಂಥ ವಿಶ್ವಾಸ ನನಗೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. 33 ವರ್ಷಗಳ ದೀರ್ಘ ಹೋರಾಟ ಸಾಧಾರಣ ಹೋರಾಟ ಅಲ್ಲ. ಕರ್ನಾಟಕದ ಆದಿವಾಸಿಗಳ ಅರಣ್ಯವಾಸಿಗಳ ಇತಿಹಾಸದಲ್ಲಿ ಇದೊಂದು ಮಹತ್ತರವಾದಂತ ಸ್ವರ್ಣಾಕ್ಷರಗಳಲ್ಲಿ ಬರೆಯತಕ್ಕಂಥ ಇತಿಹಾಸದ ಹೋರಾಟ ಇದು. ನೀವ್ಯಾರೂ ಕೂಡ ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ, ನಮಗೇನು ಲಾಭ ಆಗಿಲ್ಲ ಅಂತ ನಿರಾಶೆಗೊಳ್ಳಬೇಕು. ನಿಮಗೊಂದು 2 ಉದಾಹರಣೆಯನ್ನು ಕೊಡ್ತೀನಿ. ಸಾವಿರಾರು ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ಸಂತೆಗಳಲ್ಲಿ ಕುರಿ, ಮೇಕೆ, ದನ, ಎಮ್ಮೆ ಇಂಥದ್ದನ್ನ ಮಾರಾಟ ಮಾಡ್ತೀವಿ. ಅದರ ಜೊತೆಯಲ್ಲಿ ಮನುಷ್ಯರನ್ನು ಮಾರಾಟ ಮಾಡ್ತಿದ್ರು. ಆ ಮಾರಾಟ ಮಾಡಿದಾಗ ಗಂಡನ್ ಇವ್ರು ಕೊಂಡ್ಕೊಂಡೋದ್ರೆ ಹೆಂಡತಿ ಇನ್ನೊಬ್ರು ಯಾರೋ ಕೊಂಡ್ಕೊಂಡು ಹೋಗ್ತಿದ್ರು, ಮಕ್ಕಳನ್ನ ಇನ್ನೊಬ್ರು ಯಾರೋ ಕೊಂಡ್ಕೊಂಡು ಹೋಗ್ತಿದ್ರು. ಈ ಅನ್ಯಾಯದ ವಿರುದ್ಧ ಆ ಕುಟುಂಬ ಹೋರಾಟ ಮಾಡಿತು. ಮಾರಾಯ, ನಮ್ಮ ಮಾರಾಟ ಮಾಡ್ತೀಯ, ನಮ್ಮನ್ನು ಒಬ್ಬರಿಗೆ ಯಾಕೆ ಮಾಡ್ತೀಯ, ನಮ್ಮ ಇಡೀ ಕುಟುಂಬನ ಯಾರಾದ್ರೂ ಒಬ್ಬರಿಗೆ ಮಾರಾಟ ಮಾಡುವಂತ ಹೋರಾಟ. ಆ ಹೋರಾಟಕ್ಕೆ ಜಯ ಸಿಕ್ತು. ಆನಂತರ ಅವರು 2ನೇ ಹೋರಾಟ ಮಾಡಿದ್ರು. ನೀನ್ ನನ್ನನ್ನು ಕೊಂಡ್ಕೊಂಡಿದ್ಯಾ, ನಾನು ಸಾಯೋವರೆಗೂ ನಿಮ್ಮ ಹೊಲ ಗದ್ದೆಗಳಲ್ಲಿ ದುಡಿತೀನಿ, ಆದ್ರೆ ನನಗೆ ಹುಟ್ಟಿದ ಮಕ್ಕಳು ನಿಮ್ಗೆ ಯಾಕೆ ದುಡಿಬೇಕು, ಅವ್ರು ಬೇರೆಯವ್ರಿಗೆ ದುಡಿಲಿ ಅಂತ ಹೋರಾಟ ಮಾಡಿದ್ರು. ಅದಕ್ಕೂ ಜಯ ಸಿಕ್ತು. ಅವ್ರು 3ನೇ ಹೋರಾಟ ಮಾಡಿದ್ರು. ನಾವು ರಾತ್ರಿ ಆಗಲು ಯಾಕೆ ಮಾಡ್ಬೇಕು, ಹಗಲತ್ತು ಮಾತ್ರ ಮಾಡ್ತೀವಿ ಅಥವಾ ರಾತ್ರಿ ಹೊತ್ತ ಮಾಡ್ತೀವಿ, 2 ಹೊತ್ತು ಮಾಡಕ್ಕಾಗಲ್ಲ ಅಂದ್ರು. ಹಾಗಾಗಿ 1 ದಿವಸಕ್ಕೆ 1 ಹೊತ್ತು ದುಡಿಮೆ ಅಂತಕ್ಕಂಥ ಜಾರಿಗೆ ಬಂತು. ಆಮೇಲೆ 4ನೇ ಹಂತದ ಹೋರಾಟ ಬಂತು. ನಾವು ಇಡೀ ದಿವಸ ಯಾಕೆ ಮಾಡಬೇಕು, ದಿನಕ್ಕೆ 8 ಗಂಟೆ ಮಾತ್ರ ಹೋರಾಟ ಮಾಡ್ತೇವೆ ಅಂದ್ರು. ಅದಕ್ಕೂ ಜಯ ಸಿಕ್ತು. ಆ ನಂತರ ಅವರು ಹೋರಾಟ ಮಾಡಿದ್ರು. ವಾರಕ್ಕೆ 7 ದಿವಸ ನಾವು ಯಾಕೆ ಹೋರಾಟ ಮಾಡಬೇಕು, ಕೂಲಿ ಸಮೇತ 1 ದಿವಸ ನಮಗೆ ರಜೆ ಕೊಡಿ. ಹಾಗಾಗಿ ವಾರಕ್ಕೆ 1 ದಿವಸ ಕೂಲಿ ಸಮೇತ ರಜೆ ಸಿಗುವಂತ ಹೋರಾಟ ಗೆಲುವು ಸಾಧಿಸಿತು.